ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ನ 8:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ತಿಂಡಿ ತಿನ್ನೋದಕ್ಕೆ ಕೂಡ ಹೊಟ್ಟೆ ಹಸಿವಾಗಿದೆ. ಇವತ್ತಿನ ತಿಂಡಿ ದೋಸೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮನೆಯಿಂದ ಆಚೆನೇ ಹೋಗೋಕ್ಕಾಗಲ್ಲ, ಅಷ್ಟು ಮಳೆ ಬರ್ತಾ ಇದೆ. ನಿಮ್ಮೂರಲ್ಲಿ ಕೂಡ ಇವಾಗ ಮಳೆ ಬರ್ತಾ ಇದೆಯಾ ಕಮೆಂಟ್ ಮಾಡಿ. ಇವತ್ತು ಬೆಳಗಿನ ತಿಂಡಿಗೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆನ ಮಾಡಿದ್ದೆ. ಪಲ್ಯ ನೀನೇ ಮಾಡು ಅಂತ ಹೇಳಿದ್ರು ಅಮ್ಮ. ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಕೆಲವೊಬ್ಬರಿಗೆ ಈರುಳ್ಳಿ ಕ್ರಂಚಿ ಆಗಿದ್ದರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಆಲೂಗಡ್ಡೆನ ಒಂದು ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಸ್ವಲ್ಪ ಅರಿಶಿನ. ಕೆಲವರು ಅರಿಶಿನ ಹಾಕೋದಿಲ್ಲ, ಹಾಗೆ ಬಿಳಿ ಆಲೂಗಡ್ಡೆ ಪಲ್ಯನ ಇಷ್ಟಪಡ್ತಾರೆ. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಎಲ್ಲಿ ಅರಿಶಿನ ಯೂಸ್ ಮಾಡ್ಬೋದು ಆ ಎಲ್ಲ ಕಡೆಯಲ್ಲೂ ಅರಿಶಿನ ಉಪಯೋಗಿಸ್ತೀವಿ. ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನ ಸಹ ಸೇರಿಸ್ಕೊಂಡ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಪಲ್ಯನ ರೆಡಿ ಮಾಡ್ಕೊಂಡಿದ್ದೆ. ಪಾಪು ಎದ್ದು ತಿಂಡಿಗೆ ಹೊಟ್ಟೆ ಹಸಿತಿದೆ ಅಂತ ಹೇಳಿ ಹಿಂದಿಂದೇನೆ ಓಡಾಡ್ತಿದ್ದ. ಸೊ ಅವನಿಗೆ ಫಸ್ಟ್ ಒಂದು ದೋಸೆನ ಬಿಟ್ಟು ತಿನ್ಸೋಣ ಅಂತ ಹೇಳಿ ಅವನಿಗೆ ದೋಸೆನ ಮಾಡಿ ತಿನ್ಸೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವನು ಆಲೂಗಡ್ಡೆ ಪಲ್ಯನ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವನಿಗೆ ಚಟ್ನಿನ ಕೂಡ ಮಾಡಿದ್ವಿ. ದೋಸೆಗೆ ಕಾಂಬಿನೇಷನ್ ಆಗಿ ಕೂಡ ಇರುತ್ತೆ ಅಂತ ಹೇಳಿ. ಅವನಿಗೆ ಸ್ವಲ್ಪ ಖಾರ ಇರಬೇಕು, ಎಲ್ಲ ಪ್ರತಿಯೊಂದೂ ಅಷ್ಟೇ. ಯಾವುದೇ ಆಗಿರಲಿ ಅವನಿಗೆ ಸ್ವಲ್ಪ ಸ್ಪೈಸಿ ಇರಬೇಕು. ಅವನು ತುಂಬ ಮೊಸರನ್ನ, ಮಜ್ಜಿಗೆ ಅನ್ನ, ಹಾಲು ಅನ್ನ ಈ ರೀತಿಯಾಗಿ ತಿನ್ನಿಸಿ ಮಕ್ಕಳನ್ನ ಬೆಳೆಸ್ತಾರೆ. ಸೊ ಸ್ಟಾರ್ಟಿಂಗಿಂದನೇ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದೆ. ಯಾಕಂದರೆ ಆ ಥರದ ಮಕ್ಕಳು ಬರೀ ತುಪ್ಪ ಅನ್ನ, ಬರೀ ಮೊಸರನ್ನ ಆ ರೀತಿಯೇ ಇಷ್ಟಪಡ್ತವೆ, ಬೇಗ ಖಾರನ ತಿನ್ನೋದಿಲ್ಲ. ಹಾಗಾಗಿ ನಾನು ಅದನ್ನು ಅಷ್ಟು ಹಾಲು ಅನ್ನ ಎಲ್ಲ ಕೊಟ್ಟಿರಲಿಲ್ಲ. ನಾವೇನು ತಿಂತೀವಿ ಅದನ್ನೇ ಕೊಡ್ತಾಯಿದ್ವಿ ಅವನಿಗೆ, ಬೆಳಗಿನ ತಿಂಡಿ ಆಗಿರ್ಬೋದು ಎಲ್ಲ ಕೂಡ. ಹಾಗೆ ಅವನು ತುಪ್ಪ ಅನ್ನ ಕೂಡ ತಿನ್ನೋದಿಲ್ಲ. ಸಾಂಬಾರನ್ನು ಹಾಕಿದ್ರೇ ಅವನು ತಿನ್ನೋವಂಥದ್ದು ಇಷ್ಟಪಟ್ಟು. ಯಾವುದೇ ಒಂದು ಆಗಿರ್ಬೋದು, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ, ನಾವೆಷ್ಟು ಖಾರ ಹಾಕ್ಕೊಂಡಿರ್ತೀವಿ ಅದನ್ನೇ ಅವನು ತಿಂತಾನೆ. ಸೊ ನನಗೆ ಅವನ ಬಗ್ಗೆ ತಿಂಡಿ ಅಡುಗೆ ಎಲ್ಲ ಅವನಿಗೆ ಸಪ್ರೇಟಾಗಿ ಏನಾದರೂ ಮಾಡಿಕೊಡ್ಬೇಕು ಅನ್ನೋವಂಥ ಯೋಚನೆ ಏನಿರೋದಿಲ್ಲ. ಇಲ್ಲಿ ನನಗೆ ಅಂತ ಹೇಳಿ ದೋಸೆನ ಬಿಟ್ಕೊಳ್ತಾ ಇದ್ದೆ. ನನಗೆ ಬೆಣ್ಣೆ ದೋಸೆ ತುಂಬಾ ಇಷ್ಟ. ಸೊ ನಾನು ಯಾವಾಗಲೂ ಮಾಡಿದರೂ ಕೂಡ ಬೆಣ್ಣೆ ದೋಸೆನೇ ಮಾಡೋವಂಥದ್ದು. ಈ ದೋಸೆ ಸರಿನಾ ಈ ರೀತಿಯಾಗಿ ಹಾಕ್ಕೊಂಡು ಇದ್ರ ಮೇಲ್ಗಡೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಣ್ಣೆನ ಹಾಕ್ಕೊಳ್ಳೋ ಅಂಥದ್ದು. ದೋಸೆನ ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು, ಬೆಣ್ಣೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಬೇಕು, ತಿಕ್ನೆಸ್ ಇರಬೇಕದು, ಆಗ ಚೆನ್ನಾಗಿರುತ್ತೆ. ತುಪ್ಪನ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥವ್ರು ಹಾಕ್ಕೊಳ್ಬೋದು, ತುಪ್ಪ ಇಷ್ಟಪಡೋ ಅಂಥವ್ರು. ಅದು ಕೂಡ ಮಸಾಲೆ ದೋಸೆ ಥರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬೆಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಬೇಕು. ತುಂಬ ಹೈ ಫ್ಲೇಮ್ನಲ್ಲಿ ಆದರೆ ಬೆಣ್ಣೆ ಕರ್ಗೋಕ್ಕೂ ಮುಂಚೆನೇ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಆವಾಗ ಚೆನ್ನಾಗಿರೋದಿಲ್ಲ ದೋಸೆ. ಹಾಗೆ ಇನ್ನೊಂದು ದೋಸೆ ವಿಷಯದಲ್ಲಿ ಟಿಪ್ಸ್ ಏನಾದರೂ ಹೇಳಬೇಕಂದ್ರೆ, ದೋಸೆ ಹಿಟ್ಟನ್ನು ಇನ್ನೇನು ಹಾಕ್ತೀವಿ ಅನ್ನುವಾಗ ಒಂದು 10 ನಿಮಿಷ ಮುಂಚೆ ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ, ಇದರಿಂದ ದೋಸೆ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ.
ಹೆಚ್ಚಿಗೆ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ದೋಸೆಗೆ ಸೋಡಾ ಹಾಕೋವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ದೋಸೆ ಸರಿ ಚೆನ್ನಾಗಿ ಉಬ್ಬಿ ಬಂದಿದೆ ಅಂದಾಗ ಆದಷ್ಟು ಸೋಡಾನ ಅವಾಯ್ಡ್ ಮಾಡಿ. ನಮ್ಮ ಮನೆಯಲ್ಲಿ ದೋಸೆಗೆ ಸೋಡಾನ ಹಾಕೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದಕ್ಕಿಂತ ಇನ್ನೂ ಕಲರಾಗಿ ಬರಬೇಕು, ಫುಲ್ಲು ಮಸಾಲೆ ದೋಸೆ ಥರ ಹೋಟೆಲ್ ಥರ ಬರಬೇಕು ಅಂತಂದರೆ ಬೆಣ್ಣೆನ ಇನ್ನೂ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಬೆಣ್ಣೆ ಜೊತೆಯಲ್ಲಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನು 2 ದೋಸೆನ ಹಾಕ್ಕೊಂಡು ತಿಂತಾ ಇದ್ದೀನಿ. ಆಚೆ ನೋಡಿ ಎಷ್ಟು ಮಳೆ ಬಂದಿದೆ ಅಂತ ಹೇಳಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಹೆವಿಯಾಗಿ ಮಾಡ್ತೀನಿ. ಮಧ್ಯಾಹ್ನ ಲಂಚು ಮತ್ತು ಡಿನ್ನರ್ ಸ್ವಲ್ಪ ಕಡಿಮೆ ತಿನ್ನುವಂಥದ್ದು. ನನಗೆ ಮೊದಲಿಂದನೂ ಅಷ್ಟೇ, ಇವಾಗ ಪ್ರೆಗ್ನೆನ್ಸಿನಲ್ಲಿ ಅಂತಲ್ಲ, ಮೊದಲಿಂದ ಕೂಡ ನಾನು ಹಾಗೇ. ಇಲ್ಲಿ ಹೆಸರು ಕಾಳು ಮತ್ತು ಸೌತೆಕಾಯಿನ ಹಾಕಿ ಸ್ವಲ್ಪ ಸ್ನ್ಯಾಕ್ಸ್ ರೀತಿಯಾಗಿ, ಸೈಡ್ಸ್ ರೀತಿಯಾಗಿ ಮಾಡಿದರು. ನನಗೆ ಅದನ್ನು ಆ ರೀತಿ ಪಲ್ಲಾರದ ರೀತಿ ಮಾಡೋ ಅಂಥದ್ದು ಇಷ್ಟ ಆಗೋದಿಲ್ಲ. ನಾನು ಬರೀ ಸೌತೆಕಾಯಿನ ಹಾಗೆ ಕಟ್ ಮಾಡಿಕೊಂಡು ತಿಂತೀನಿ. ನನಗೆ ಸಪ್ರೇಟಾಗಿ ಎತ್ತಿರಿಸಿರ್ತಾರೆ. ಇಲ್ಲಿ ನಾನು ಕಡಲೆಕಾಳು ಹುಸ್ಲಿನ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಅಂತ ಹೇಳಿ. ಪ್ರೆಗ್ನೆನ್ಸಿನಲ್ಲಿ ಆದಷ್ಟು ಮಗುವಿಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಸೊ ನಾವು ಹೆಚ್ಚಾಗಿ ಎಲ್ಲ ರೀತಿಯ ಸೊಪ್ಪು, ತರಕಾರಿ, ಕಾಳುಗಳು ಎಲ್ಲದನ್ನು ತಿನ್ನಬೇಕು. ಅದಕ್ಕೋಸ್ಕರ ನಾನು ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಜಾಸ್ತಿ ತಿಂತೀನಿ. ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಕಡಲೆಕಾಳನ್ನು ಒಂದಿನ ಹಿಂದಿನ ದಿನವೇ ರಾತ್ರಿ ನೆನೆಸಿಟ್ಟು ಇನ್ನು ಬೆಳಗ್ಗೆ ಅದನ್ನು 3 ವಿಷಲ್ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಬೇಕು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಕಟ್ ಮಾಡಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಅದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೆ ಹುರ್ಕೊಳ್ಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳುಗಳನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಅಂಥ ರೀತಿ. ಸೊ ಇಷ್ಟೇ ಕಡಲೆಕಾಳು ಹುಸ್ಲಿ ರೆಡಿ ಆಗುತ್ತೆ. ಅನ್ನ, ಸಾಂಬಾರು, ಸ್ವಲ್ಪ ಹೆಸರು ಕಾಳಿನ ಪಲ್ಲಾರ ಮತ್ತು ಕಡಲೆಕಾಳು ಹುಸ್ಲಿನ ತಿಂದೆ. ಸೊ ಹಣ್ಣುಗಳನ್ನು ಕೂಡ ಅಷ್ಟೇ, ಇದೇ ಪರ್ಟಿಕ್ಯುಲರ್ ಆಗಿ ತಿಂತೀನಿ ಅಂತ ಏನಿಲ್ಲ. ಮನೆಯಲ್ಲಿ ಯಾವ ಹಣ್ಣನ್ನು ಆ ವಾರ ತಂದಿರ್ತಾರೆ ಆ ಎಲ್ಲ ಹಣ್ಣುಗಳನ್ನ ಯಾವುದಾದ್ರೂ ಒಂದು ಟೈಮ್ನಲ್ಲಿ ನಾನು ತಿಂತಾಯಿರ್ತೀನಿ. ಸ್ವಲ್ಪನೇ, ತುಂಬ ಜಾಸ್ತಿ ಒಂದೇ ಸಲ ತಿನ್ನುವಂಥ ಕೆಲಸನ ಮಾಡೋದಿಲ್ಲ. ಊಟನ ಕೂಡ ಅಷ್ಟೇ, ನಾನು ಮಧ್ಯಾಹ್ನ ಒಂದು ಸಲ ಸ್ವಲ್ಪ ಊಟನ ಮಾಡಿರ್ತೀನಿ. ಇನ್ನು ಸಾಯಂಕಾಲ ಒಂದು 5 ಗಂಟೆ ಟೈಮ್ನಲ್ಲಿ ಸ್ವಲ್ಪ ಏನಾದರೂ ಮತ್ತೆ ಕಾಳುಗಳನ್ನ ತಿನ್ನುವಂಥದ್ದು, ಹಣ್ಣನ್ನು ತಿನ್ನುವಂಥದ್ದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಬರ್ನ್ ಅನ್ನೋವಂಥ ಚಾನ್ಸಸ್ ಕಮ್ಮಿ ಆಗುತ್ತೆ. ಎದೆ ಉರಿ ಆಗ್ತಾ ಇರುತ್ತೆ, ಹೊಟ್ಟೆ ಉರಿ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ ತುಂಬ ಹೆಣ್ಮಕ್ಳಿಗೆ. ಸೊ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಡೈಲಿ 1 ಲೋಟ ನಿಂಬೆಹಣ್ಣಿನ ಜ್ಯೂಸು, ಯಾವುದಾದ್ರೂ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಈ ಎದೆ ಉರಿ ಅನ್ನುವಂಥದ್ದು ತುಂಬ ಕಡಿಮೆ ಆಗುತ್ತೆ. ಸೊ ತುಂಬ ತಲೆನೋವ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗೋಣ ಅಂತ ಹೇಳಿ ಫೇಸ್ ವಾಶನ್ನು ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿತಾ ಇದ್ದೆ. ಕಾಫಿನ ತುಂಬ ಅವಾಯ್ಡ್ ಮಾಡಿದ್ದೀನಿ. ಯಾವತ್ತಾದರೂ ಒಂದಿನ ತಲೆನೋವು ಆ ರೀತಿ ಏನಾದರೂ ಅನಿಸಿದ್ರೆ, ಇಲ್ಲ ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ, ನಾನು ಮೊದಲೆಲ್ಲ ತುಂಬ ಕಾಫಿ ಕುಡಿತಾ ಇದ್ದೆ. ಸೊ ಹಾಗಾಗಿ ಅದನ್ನು ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ. ಯಾವತ್ತಾದರೂ ಒಂದಿನ ಕಾಫಿನ ಮಾಡ್ಕೊಂಡು ಕುಡಿತೀನಿ. ಅದಕ್ಕೆ ಇದೇ ಟೈಮ್ನಲ್ಲಿ ಮಾಡ್ಕೊಳ್ಬೇಕು, ಆ ಟೈಮ್ನಲ್ಲಿ ಮಾಡ್ಕೊಳ್ಳೋದು ಅಂತ ಏನಿಲ್ಲ. ಸೊ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಇಲ್ಲಿ ಪಾನಿಪುರಿಗೆ ಅಂತ ಹೇಳಿ ರೆಡಿ ಮಾಡಿದ್ದೆ, ಟಿಕ್ಕಿ ಪೂರಿ ಮಾಡೋಣ ಅಂತ ಹೇಳಿ. ಸೊ ಇದಕ್ಕೆ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ, ಪಾನಿ, ಆಲೂಗಡ್ಡೆ ಮಿಕ್ಸ್ಚರು, ಸ್ವಲ್ಪ ಕ್ಯಾರೆಟ್ ಹಾಗೆ ಕಡಲೆಪುರಿ ಇದಿಷ್ಟನ್ನು ಹಾಕ್ಕೊಂಡು ಟಿಕ್ಕಿ ಪೂರಿಗಳನ್ನ ಮಾಡ್ಕೊಂಡಿದ್ದೆ. ನಾನು ಒಂದು 6ರಿಂದ 7 ಪೂರಿಗಳನ್ನ ತಿಂದೆ ಅಷ್ಟೇ. ಇನ್ನಿದ್ದಿದ್ದು ಅಮ್ಮಂಗೆ ಎಲ್ಲರಿಗೂ ಕೊಟ್ಟೆ. ಸೊ ನೋಡಿ ಈ ರೀತಿ ಟಿಕ್ಕಿ ಪೂರಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಡ್ರೈ ಪೂರಿ ಥರ ಇದು. ಪಾನಿಗೆ ಲಾಸ್ಟ್ನಲ್ಲಿ 1-2 ಪಾನಿನ ಕೂಡ ಹಚ್ಕೊಂಡು ತಿಂದೆ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.